ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ನುಗ್ಗೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ನಾವು ಈ ರೀತಿಯಾಗಿ ನುಗ್ಗೆಕಾಯಿ ಪಲ್ಯನ ಮಾಡ್ತೀವಿ. ಇನ್ನೇಕೆ ತಡ, ಬನ್ನಿ ನೋಡೋಣ. ಎಳೆ ನುಗ್ಗೆಕಾಯಿಗಳನ್ನ ತಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನುಗ್ಗೆಕಾಯಿ ತಿನ್ನೋದ್ರಿಂದ ತುಂಬಾ ದೇಹಕ್ಕೆ ಬೆನಿಫಿಟ್ಸ್ ತುಂಬಾ ಇದೆ. ನೋಡಿ, ಈ ರೀತಿಯಾಗಿ ಪುಟಾಣಿ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ನುಗ್ಗೆಕಾಯಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಶೇಪಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನೀಟಾಗಿ ಅಬ್ಸರ್ವೇಷನ್ ಆಗುತ್ತೆ. ನುಗ್ಗೆಕಾಯಿಗಳನ್ನ ನಾವು ಇವಾಗ ತೊಳೆದುಕೊಳ್ಳೋಣ. ಈ ನೀರನ್ನ ನಾನು 2-3 ಸಲ ನೀರಿಂದ ತೊಳ್ಕೊಳ್ತೀನಿ. ಏಕೆ ಅಂತಂದರೆ ಅದರಲ್ಲಿರುವಂಥ ಧೂಳು ಮತ್ತು ಮಣ್ಣು ಕ್ಲಿಯರ್ ಆಗುತ್ತೆ. ನುಗ್ಗೆಕಾಯಿಗಳನ್ನ ನಾವು ವಾರದಲ್ಲಿ 2 ಸಲ 3 ಸಲ ನಾವು ತಿನ್ನೋದ್ರಿಂದ ರಕ್ತ ಶುದ್ಧೀಕರಣವಾಗುತ್ತೆ ಮತ್ತು ದೇಹದಲ್ಲಿರುವಂತಹ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ. ನಾನು ಟೊಮೆಟೊ ಹಣ್ಣನ್ನು ಸಹ ಈ ರೀತಿಯಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ನಾವು 2-3 ಸಲ ನೀರನ್ನು ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಧೂಳು ಮತ್ತು ಮಣ್ಣು ನೀಟಾಗಿ ಅದರಿಂದ ವಾಶ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ತೊಳ್ಕೊಂಡಿದ್ದೀನಿ. ಈರುಳ್ಳಿನೂ ಸಹ ನಾನು ನೀರಲ್ಲಿ ನೆನೆ ಇಟ್ಟಿದ್ದೆ. ಏನಕ್ಕೆ ನೀರಲ್ಲಿ ನೆನೆ ಇಡ್ತಾರೆ ಅಂತಂದರೆ, ನಾವು ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರುತ್ತಲ್ವ, ಅದು ಬರೋದಿಲ್ಲ. ಏಕೆ ಅಂತಂದರೆ ನೀರಲ್ಲಿ ನೆನೆ ಇಡುವಾಗ ಅದರಲ್ಲಿರುವಂತಹ ಖಾರದ ಅಂಶ ಕಮ್ಮಿ ಆಗುತ್ತೆ, ಹಾಗಾಗಿ ಕಣ್ಣು ಉರಿಯೋದಿಲ್ಲ. ನೋಡಿ, ಮೇಲ್ಗಡೆ ಎಲ್ಲ ಬ್ಲ್ಯಾಕು ಫಂಗೈ ಇರುತ್ತಲ್ವ, ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ವಾಶ್ ಆಗುತ್ತೆ. ನೋಡಿ, ಹಸಿಮೆಣಸಿಕಾಯನ್ನು ಸಹ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸೈಡಲ್ಲಿ ಎಲ್ಲದನ್ನು. ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ. ನೋಡಿ, ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಆಕಾರದ್ದು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಒಗ್ಗರಣೆ ಇಟ್ಟಿರುವಂಥ ಎಣ್ಣೆ ಚೆನ್ನಾಗಿ ಕಾದಿದೆ. ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ. ಇದು ಸಿಡಿದ ಮೇಲೆ ನಾವು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾಗಲಿ. ನುಗ್ಗೆಕಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಕಡಲೆಬೇಳೆ ಎಲ್ಲ ಕೆಂಪಾಯಿತು. ಇವಾಗ ನಾನು ಅದಕ್ಕೆ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಯಾವ ರೀತಿ ಅದು ಸಿಡಿತಾ ಇದೆ. ಇದೆಲ್ಲ ಫ್ರೈ ಆದಮೇಲೆ ನಾವು ಈ ಹೆಚ್ಚಿಟ್ಟಿರುವಂಥ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಹ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಅದು ಉಪ್ಪು ಎಲ್ಲ ಕಡೆ ಆಗಬೇಕಲ್ವಾ. ಎಲ್ಲ ಕಡೆ ಮಿಲಾಯಿಸಿದ ಮೇಲೆ ನಾವು ಇದಕ್ಕೆ ಟೊಮೊಟೊ ಸಹ ಸೇರಿಸ್ಕೊಳ್ಳೋಣ. ಟೊಮೊಟೊ ನೀಟಾಗಿ ನಾವು ಮ್ಯಾಶ್ ಆಗೋದಿಲ್ಲ, ಅದಕ್ಕೆ ನಾವು ಇದಕ್ಕೆ ಅರಿಶಿನ ಪುಡಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಟೊಮೆಟೊ ಹಣ್ಣು ಮ್ಯಾಶ್ ಆಗುತ್ತೆ. ಹಾಗೆ ನಾವು ತೊಳೆದಿಟ್ಟಿರುವಂತಹ ನುಗ್ಗೆಕಾಯಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಚಿಕ್ಕ ಕುಕ್ಕರಲ್ಲಿ ಅದು ಜಾಗ ಆಗ್ತಾಯಿಲ್ಲ, ಅದಕ್ಕೆ ನಾನು ಸ್ವಲ್ಪ ಅದು ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಸಾಂಬಾರು ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ,
ಮತ್ತು ಅಚ್ಚ ಖಾರದ ಪುಡಿನೂ ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೀಟಾಗಿ ಇದನ್ನ ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಾನು ಒಂದು ನಿಂಬೆಹಣ್ಣಿನಷ್ಟು ನಾನು ನೆನೆ ಇಟ್ಟಿದ್ದಂಥ ಹುಣಸೆ ಹಣ್ಣನ್ನು ಸಹ ನಾನು ಡೈರೆಕ್ಟಾಗಿ ಅದರ ಜ್ಯೂಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ತಗೊಂಡು ನಾನು ಎಲ್ಲ ಕಡೆ ಅದನ್ನ ಮಿಲಾಯಿಸ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಆಗೋ ರೀತಿ ಮಿಲಾಯಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊದಲಿಗೆ ಸ್ವಲ್ಪ ಸ್ಮಾಲ್ ಸಾಲ್ಟನ್ನ ಹಾಕ್ಕೊಂಡಿದ್ವಿ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಚಿಕ್ಕ ಗ್ಲಾಸಲ್ಲಿ 1 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಮುಳುಗೋಷ್ಟು ನೀರನ್ನ ಹಾಕ್ಕೋಬೋದು. ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಹಾಗೆ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಇದರಲ್ಲಿ ನಾನು 1 ವಿಸಲ್ನ ತಗೊಳ್ತೀನಿ. ನಾವು ನುಗ್ಗೆಕಾಯಿನ ತಿಂಗಳಲ್ಲಿ 2 ರಿಂದ 3 ಸಲ ತಿನ್ಕೊಳ್ಳೋದ್ರಿಂದ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಪದೇ ಪದೇ ಶೀತ, ನೆಗಡಿ, ಕೆಮ್ಮು ಆಗೋರಿಗೂ ಸಹ ಇದನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ. ನೋಡಿ, 1 ವಿಸಲ್ ಆಯಿತು, ಈ ರೀತಿಯಾಗಿ ಬೆಂದ್ಕೊಂಡಿದೆ. ಇದನ್ನು ನಾನು ಒಂದು ದೊಡ್ಡದೊಂದು ಬಾಣಲೆಯಲ್ಲಿ ಹಾಕ್ಕೊಳ್ತೀನಿ. ಇದು ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು. ಹಾಗೆಯೇ 1 ಸ್ಪೂನು ಹುಚ್ಚೆಳ್ಳು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಪೌಡರು ಮತ್ತು ಕಡಲೆ ಬೀಜದ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ನಮ್ಮ ಗ್ರೇವಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಇದನ್ನ ನೀಟಾಗಿ ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ನುಗ್ಗೆಕಾಯಿಗಳನ್ನ ನಾವು ನಿಯಮಿತವಾಗಿ ತಿನ್ನೋದ್ರಿಂದ ರಕ್ತದೊತ್ತಡ ಏನಾದರೂ ಇತ್ತಪ್ಪ ಅಂದರೆ ಅದು ಸಹ ಕಂಟ್ರೋಲ್ ಆಗುತ್ತೆ. ಮತ್ತು ಮಕ್ಕಳಿಗೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿನ ಕೊಡೋದ್ರಿಂದ ಅವರಿಗೂ ಸಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬೆಂದ್ಕೊಂಡಿದೆ, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಕೈಯಲ್ಲಿ ಹಿಡಿದ್ರೆ ಸಾಕು ಎಷ್ಟು ನೀಟಾಗಿ ಮ್ಯಾಶ್ ಆಗ್ತಾಯಿದೆ. ಅದರಲ್ಲಿ ಬೀಜ ಇದೆಯಲ್ಲ, ಅದು ತುಂಬಾ ನಮ್ಮ ಆರೋಗ್ಯಕ್ಕೆ ರಕ್ತದಲ್ಲಿರುವಂಥ ಕಣಗಳಲ್ಲಿರುವಂಥ ಏನಾದರೂ ಸೋಂಕು ಏನಾದರೂ ಇತ್ತಪ್ಪ ಅಂದರೆ ಅದು ಸಹ ನಿವಾರಣೆ ಮಾಡುತ್ತೆ. ನುಗ್ಗೆಕಾಯಿಯಲ್ಲಿ ಹೇರಳವಾದ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಅತಿ ಮುಖ್ಯವಾದ ಒಂದು ಪದಾರ್ಥವಾಗಿ ಇದು ನುಗ್ಗೆಕಾಯಿ ಸೊಪ್ಪು, ಅದರ ಹೂಗಳನ್ನು ನಾವು ಯೂಸ್ ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ನುಗ್ಗೆಕಾಯಿಯಲ್ಲಿ ಈ ರೀತಿಯಾಗಿ ಪಲ್ಯ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡು ಮನೆಯವರಿಗೂ ಮಾಡಿ ಕೊಡಿ, ಇಷ್ಟಪಡ್ತಾರೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ಈ ನುಗ್ಗೆಕಾಯಿ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.